ಗೈಸ್ ಇಲ್ಲಿ ಚೊಪ್ಲಿ ಇಲ್ದಿರ ಬಂದರೆ ಪಕ್ಕ ರೋಸ್ಟೆಡ್ ಕಬಾಬ್ ನಾವು ಕಾ ನಾಮ ಹಾಕ್ಸ್ಕೊಳ್ರಿ 5 ರೂಪಾಯಿ ಕೊಟ್ಟು ನಾಮ ಹಾಕ್ಸ್ಕೊಳ್ರಿ. ಅಂದರೆ ನಮ್ಮ ಬೆಂಗಳೂರಲ್ಲಿ ಹೊಡಿತಲ್ಲ ಮಳೆ ನಿನ್ನೆ, ಆ ಥರ ಏನಾದ್ರು ಒಂದು ನೈಟ್ ಮಳೆ ಹೊಡೆದ್ರೆ ಮುಗೀತಿ ಈ ಕಡೆ ಗಿಳಿ ಶಾಸ್ತ್ರ ಹೇಳ್ತಾರಂತೆ ಅವರು. ಕುದುರೆನಾ ಇದು? ಇನ್ನೇನು ಕತ್ತೆ ಅನ್ಕೊಂಡೆ ಫಸ್ಟು. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಗೈಸ್ ಇಲ್ಲಿ ಚೊಪ್ಲಿ ಇಲ್ದಿರ ಬಂದರೆ ಪಕ್ಕ ರೋಸ್ಟೆಡ್ ಕಬಾಬ್ ನಾವು ಫಿಕ್ಸು. ಇವ್ರು ಎಗರ್ಕೊಂಡು ಬರ್ತಾವ್ರೆ. ಒಂಥರ ಚೆನ್ನಾಗಿದೆ, ಕೆಂಡದ ಮೇಲೆ ನಡೆದಂಗೆ. ಇನ್ನು ನಾವು 2 ಕಿಲೋಮೀಟರ್ಸ್ ಹಿಂಗೆ ಹೋಗಬೇಕು. ಅದು ಚೆನ್ನಾಗಿರುತ್ತೆ ಇವಾಗ ಮಜಾ. ಅದೇ ಅಲ್ವಾ ಸರ್ಕಲ್ಲು? ಇನ್ನು ಆ ಸರ್ಕಲ್ಗೆ ಹೋಗಿ ಸರ್ಕಲಿಂದ ರೂಮ್ ಹತ್ರ ಹೋಗಿ ಈಗ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ತಣ್ಣಗಾದ ಮೇಲೆ ಒಂದು ರೌಂಡ್ ಹಾಕೋದು. ಸೊ ರೌಂಡ್ ಹಾಕಿದಾಗ ಎಲ್ಲ ವ್ಲಾಗ್ ಮಾಡ್ತೀನಿ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೆಕೆಂಡ್ ವ್ಲಾಗ್ ಇದು ಮಂತ್ರಾಲಯ ಅಲ್ಲಿ. ಸೊ ಈಗ ನಾವು ಪ್ರಸಾದ ತಗೊಳಕ್ಕೆ ಹೋಗ್ತಾ ಇದ್ದೀವಿ. ಏನಂತಾರ ಪ್ರಸಾದನ? ಹೇಳ್ತೀನಿ ಗೈಸ್, ಒಂದು ನಿಮಿಷ ಅಲ್ಲಿ ಹೋಗ್ಬಿಟ್ಟು ಓದ್ಬಿಟ್ಟು ಹೇಳ್ತೀನಿ. ಗೈಸ್ ಅದರ ಹೆಸರು ಪರಿಮಳ ಪ್ರಸಾದಂ. ಇವಾಗ ನೋಡಿದೆ, ಬೆಳಗ್ಗೆ ನೋಡಿದಾಗ ಗೇಟ್ ಕ್ಲೋಸ್ ಮಾಡಿದ್ರು. ಬೆಳಗ್ಗೆ ಅಲ್ಲೇ ಬಂದಿದ್ದ ಕಾ ನಾಮ ಹಾಕ್ಸ್ಕೊಳ್ರಿ 5 ರೂಪಾಯಿ ಕೊಟ್ಟು ನಾಮ ಹಾಕ್ಸ್ಕೊಳ್ರಿ. 5 ರೂಪಾಯಿ ಕೊಟ್ಟು ನಮಗೆ ನಾವೇ ನಾಮ ಹಾಕ್ಕೊಡೋದು. ಓಪನ್ ಆಯ್ತಾ? ಐತಲ್ಲ. ಯಾಸ್ ಡಿಸೈನ್ಸ್ ಎಲ್ಲ ದೇವಸ್ಥಾನದ ಜಾಗ. ಇವಾಗ ತಣ್ಣಗಿದೆ, ಮಧ್ಯಾಹ್ನ ಹೆಂಗಿತ್ತು? ರಣ ಅಂತ ಕಾಲು ಇಡಕ್ಕಾಯ್ತಾ ಇರ್ಲಿಲ್ಲ ನೆಲದಲ್ಲಿ. ನೀರಿದ್ ಯಾವುದು? ನೀರಿಲ್ವಾ? ಈ ಕಡೆ ಹೋಗೋಣ, ಈ ಕಡೆನಾ? ಆ ಕಡೆ ಚೆನ್ನಾಗಿ ಕಾಣುತ್ತೆ, ಪಾರ್ಕಿಂಗ್ ಇತ್ತು, ಸ್ಟೆಪ್ಸ್ ಇರೋದಲ್ಲ ಈ ಕಡೆ ಚೆನ್ನಾಗಿ. ಹತ್ರ ಹೋಗ್ತಾ ಇದ್ದಂಗೆ ನೀರಿದೆ, ಅಂದರೆ ಅಷ್ಟೊಂದಿಲ್ಲ, ಕಡಿಮೆ ಇದೆ. ಹೇಳ್ಬೇಕಂದ್ರೆ ಇಲ್ಲೆಲ್ಲ ನೀರು ಬಂದ್ಬಿಡುತ್ತೆ ಗೈಸ್. ಈ ಅಂಗಡಿ ಎಲ್ಲಾನು ನೀರು ಬರುತ್ತೆ. ಜೋರಾಗಿ ಮಳೆ ಬಂದಿರುತ್ತೆ. ನಮ್ಮ ಬೆಂಗಳೂರಲ್ಲಿ ಹೊಡಿತಲ್ಲ ಮಳೆ ನಿನ್ನೆ, ಆ ಥರ ಏನಾದ್ರು ಒಂದು ನೈಟ್ ಮಳೆ ಹೊಡೆದ್ರೆ ಮುಗೀತಿ ಈ ಕಡೆ ಕತೆ. ಇಟ್ಟು ಮೂಟೆ ಕಟ್ಟಬೇಕು ಈ ಅಂಗಡಿ ಎಲ್ಲ. ಗಾಳಿ ಸಕ್ಕದಾಗಿ ಬೀಸ್ತಾ ಇದೆ, ಮಸ್ತಾಗಿದೆ ಗಾಳಿ. ಹೋಗಿ ಯಾರು ಗುರ್ಪುಣೆ ಎಲ್ಲ ಬರ್ತಾ ಅಂತ ಅನ್ಕೊಂಡು. ಇಲ್ಲಿ ಒಂದು ದೇವ್ರಿಗೆ ಪೂಜೆ ಮಾಡ್ತಿದ್ದಾರೆ ನೋಡಿ.
ಶಾಸ್ತ್ರ ತೋರಿಸಿ ನಮ್ಮಲ್ಲಿ. ಗಿಳಿ ಶಾಸ್ತ್ರ ಅಂತ ನೋಡಿ guys. ಗಿಳಿ ಶಾಸ್ತ್ರ ಹೇಳ್ತಾರಂತೆ ಅವರು. ಕೇಳಿ ಗಿಳಿ ಶಾಸ್ತ್ರ ಕೇಳಿ, ಯೂಟ್ಯೂಬಲ್ಲಿ ಹೇಳ್ತೀವಿ. ಇಲ್ಲ ಬೇಡ ನಮಗೆ. ಎಲ್ಲೋದ್ರಿ ಇವರು? ಯಾಕೆ ಹಿಂಗೆ ಮಿಸ್ ಆಗೋಗ್ಬಿಡ್ತೀನಿ ನಾನು? ಅದು ಅಂಗಡಿ ಒಳಗೆ ನುಗ್ಗಿದ್ದಾರೆ. ಎಲ್ಲೋದ್ರಿ ಇವರು? ಅಲ್ಲೇ ಇದ್ದಾರೆ. ಸೂರ್ಯದೇವ ಮುಳುಗ್ತಾ ಇದ್ದಾನೆ ನೋಡಿ. ನೆನೆ ನಮ್ಮ ಬೆಂಗಳೂರಲ್ಲಿ ಹೊಡಿತಲ್ಲ ಮಳೆ, ಆ ಥರ ಒಂದು ನೈಟ್ ಫುಲ್ ಹೊಡಿತಂದ್ರೆ ಅಂಗಡಿಯಲ್ಲೇ ಎತ್ಕೊಬೇಕು ಅವ್ರ ಮನೆಗೆ. ಅಂಗಡಿಯೆಲ್ಲ ಎತ್ತಂಗಡಿ, ಇಲ್ಲೆಲ್ಲ ನೀರು ಬರುತ್ತೆ. ನಾವು ಫಸ್ಟ್ ಡೀಪಲ್ಲಿ ಇದ್ದೀವಿ, ಅಷ್ಟು ಹೈಟ್ಗೂ ನೀರು ಹೋಗುತ್ತೆ. ಕುದುರೆನಾ? ಕುದುರೆನಾ ಇದು? ಇನ್ನೇನು ಕತ್ತೆ ಅನ್ಕೊಂಡೆ ಫಸ್ಟ್. ಕುದುರೆನಾ ಅದು? ಕತ್ತೆ ಅನ್ಕೊಂಡು ವಿಡಿಯೋ ಮಾಡಿಲ್ಲ. ಎಲ್ಲಿಗೆ ಹೋಗುತ್ತೆ ಹೇಳಿ ನೀರು? ಯಾವ್ದಿದ್ ನದಿ? ಇದು ಅದ್ಯಾವ್ದು ಭದ್ರಾವತಿ ಅಲ್ಲ, ನೀನು ಹೇಳ್ದಲ್ಲ ತುಂಗಭದ್ರಾ. ಕೃಷ್ಣನ ಅದೇ ಅಂತ ಹೇಳಿದೆ ನೀನು, ಅಲ್ಲ ಯಾವ್ದು ಅಂತ ನೀನೇ ಸರ್ಚ್ ಮಾಡಿದೆ. ಹೌದಾ? ನಾನೇ ಮರ್ತೋಗ್ಬಿಟ್ಟಿದ್ದೀನಿ. ಯಾವ್ದಿದು ನದಿ? ಗೋದಾವರಿ ಅನ್ಕೊಳೋದಲ್ಲ, ಹೇಳು ಕರೆಕ್ಟಾಗಿ. ನಿಮಿಷ ಗೂಗಲಲ್ಲಿ ಚೆಕ್. ಭದ್ರಾ ಇದೇನಂತಾರೆ ಇದನ್ನ? ತೆಪ್ಪನ ತಿಪ್ಪನ ತೆಪ್ಪನ ಅಲ್ಲೇ ಇದೆ ಕುದುರೆ, ಅದನ್ನ ಕುದುರೆ ಅನ್ಬೋದು. ಆವಾಗ ನಂಗೆ ಅದು ಕತ್ತೆ ಥರ ಕಾಣಿಸ್ತು. ಯಾವುದು? ಅವೆರಡು ಕೊಲೆಕ್ಷನ್. ಇದು ಕೂಡ ಅಷ್ಟೇ ಚೆನ್ನಾಗಿಲ್ಲ. ಕುದುರೆ ಹೆಂಗಿರ್ಬೇಕು, ನೀರಂತೂ ಚೆನ್ನಾಗಿಲ್ಲ. ಅಲ್ಲಿಂದ ಹರ್ಕೊಂಡು ಹಿಂಗೆ ಹೋಗುತ್ತೆ. ಅಲ್ಲೇ ನೋಡಿ ಬೆಟ್ಟ, ಹಾ, ಅದ್ರ ಆ ಬೆಟ್ಟದ ಪಕ್ಕದಲ್ಲಿರೋದು ಪಂಚಮುಖಿ ಆಂಜನೇಯ. ರಾಯರು ಈ ನೀರಲ್ಲೇ ನಡ್ಕೊಂಡು ಹೋಗ್ಬಿಡಾರಂತೆ ಪಂಚಮುಖಿ ಪೂಜೆ ಮಾಡೋದು. ಎಷ್ಟು ನೀರು ಇರಲಿ. ಒಂದು ಸಣ್ಣ ಮುಳ್ಳಿತ್ತು, ಅಲ್ಲಿ ಮೂನ್ ಎದ್ದೊಳ್ತು. ಕಾಣಿಸ್ತದ? ಕಾಣಿಸಲ್ಲ, ಬಟ್ ನನಗೆ ಕಾಣಿಸ್ತೀವಿ. ಅಲ್ಲಿ ಕುದುರೆ ಮೇಲೆ ಸವಾರಿ, ಒಂಟೆ ಇದೆ, ಕುದುರೆ ಇದೆ, ಸರಿಯಾಗಿ ನೀರೇ ಇಲ್ಲ. ನೀರು ತಾನೇ ಇರ್ಬೇಕು ಕರೆಕ್ಟಾಗಿ, ಎಲ್ಲ ಇಟ್ಕೊಂಡು ನೀರನ್ನೇ ಕರೆಕ್ಟಾಗಿ ಇಟ್ಕೊಂಡು. ಡಿಸಪಾಯಿಂಟ್ಮೆಂಟ್. ಒಂದು ಗನ್ ಕೊಡ್ಸ್ ಮಮ್ಮಿ. ಏನಕ್ಕ? ಗನ್ನು ಇವಾಗಿಂದ ಪ್ರಾಕ್ಟೀಸ್ ಮಾಡ್ಕೊತೀನಿ ಶೂಟ್. ಒಂದು ಕೊಡ್ಸ್ಮೆ, ಸ್ವಲ್ಪ ದೊಡ್ಡದು, ಒಂದು AK-47 ರೇಂಜ್ಗಿರೋದು. ಇದು ನೋಡಿ, ಅದನ್ನ ಒಂದು ಚೆನ್ನಾಗಿರೋ ಗನ್, ಒಂದು AK-47 ರೇಂಜ್ ಇರಲಿ ಉದ್ದಗೆ. ನಮ್ಮ ಗಾಡಿ ಒಳಗಡೆ ಐತಲ್ಲ ಆ ಥರದ್ದು ನೋಡ. ಬೃಂದಾವನ ಎಷ್ಟು ಚಂದ ಬರ್ತಿದ್ದಾರೆ. ಕುತ್ಕೊಳ್ಳೋಕೆ ತುಂಬ ದೊಡ್ಡ ಸೇವ್ ಇದೆ. ಫೈನಲಿ ಗನ್ ತಗೊಂಡೆ. ಇನ್ಮೇಲೆ ಡ್ಯೂಟಿ ಸ್ಟಾರ್ಟ್. ಅದು ವರ್ಷ ವರ್ಷ ಬರ್ತಾ ಬರ್ತಾ ತಗೊಳ್ಳೋದೆಲ್ಲ ಕಡಿಮೆ ಆಗೋಗುತ್ತೆ. ಅದೆಲ್ಲ ಇಂಟ್ರೆಸ್ಟ್ ಹೊಂಟೈತಿ ಅದ್ರ ಮೇಲೆಲ್ಲ. ಟೈಮ್ ಕಳೆದಂಗೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಗೈಸ್, ಇವಾಗ ಏನಾದರೂ ಊಟ ಮಾಡಿಕೊಂಡು ಇಲ್ಲಿಂದ ಚೆಕ್ಔಟ್ ಆಗೋದು ಅಷ್ಟೇ. ಸೊ ಚೆನ್ನಾಗಿರೋ ಹೋಟೆಲ್ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಹೋಗಿದ್ದು ಚೆನ್ನಾಗಿತ್ತಲ್ವಾ? ಅದು ಇಂಡಿಯನ್, ನಾರ್ತ್ ಇಂಡಿಯನ್ ಅಂತ ನೋಡಿ. ಹಾಂ, ಅಲ್ಲದು ಎಲ್ಲ ತನ್ನ ಎಲ್ಲ ಎಷ್ಟಿದು ಆನ್ಲೈನಲ್ಲಿ ಬುಕ್ ಮಾಡಿದೆ ರೂಮು? 600 ರುಪೀಸು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡ್ರೆ, ಆಮೇಲೆ ಇಲ್ಲಿ ಬಂದು ನಾವು 600 ರುಪೀಸ್ ಡೆಪಾಸಿಟ್ ಕೊಡಬೇಕು. ಅದು ವಾಪಸ್ ಕೊಡ್ತಾರೆ ನಾವು ಚೆಕ್ಔಟ್ ಆದಾಗ. ಆಮೇಲೆ ಬಸ್ ಫೇರು ನಾವು ತೊಗೊಂಡಿದ್ದು ಸೆಮಿ ಸ್ಲೀಪರು,
ಸೊ ನಾವು ಒಂದೇ ಸರಿ ಬರೋದಕ್ಕೂ ಆ್ಯಂಡ್ ಹೋಗೋದಕ್ಕೆ ಎರಡಕ್ಕೂ ಬುಕ್ ಮಾಡಿದ್ವಿ. ಸೊ ನಮ್ಮದು 6.5K ಬಂತು. ಟೋಟಲಾಗಿ ಹೇಳ್ಬೇಕಂದ್ರೆ ಒಂದು 10 to 12K ಇದ್ದರೆ ಆರಾಮಾಗಿ ಫ್ಯಾಮಿಲಿ ಬಂದು ಸುತ್ತಾಡ್ಕೊಂಡು ಹೋಗ್ಬೋದು ಒನ್ ಡೇಗೆ. ಸೊ ಫ್ರೆಂಡ್ಸ್ ಎಲ್ಲ ಬರ್ತೀವಿ ಅಂದರೆ ಇನ್ನೂ ಜಾಸ್ತಿ ಬೇಕಾಗುತ್ತೆ. ಗೈಸ್ ಇವಾಗ ಜಸ್ಟ್ ಹೋಟೆಲ್ಗೆ ಬಂದ್ವಿ, ಇನ್ನೂ ಆರ್ಡರ್ ಮಾಡಿಲ್ಲ. ಅವ್ರು ಬರಲಿ, ಮೆನ್ಯೂ ಹೇಳಿದ್ರೆ ಆರ್ಡರ್ ಮಾಡೋಣ. ಸರ್ ಏನಿದೆ ಗೈಸ್? ಇವಾಗ ತಾನೇ ಸರ್ರೆ ತಿಂದ್ವಿ. ಗೈಸ್ ಊಟ ಅಂತೂ ಮಸ್ತಾಗಿತ್ತು. ನಾನು ಚೆನ್ನಾಗಿರಲ್ಲ ಅಂದ್ಕೊಂಡೆ, ಬಂದರೆ ಇಲ್ಲಿ ಟ್ರೈ ಮಾಡಿ, ಚೆನ್ನಾಗಿದೆ ಈ ಹೋಟೆಲ್. ಅದು ದಕ್ಷಿಣ್ ಬೃಂದಾವನ್ ಹೋಟೆಲ್, ಇಲ್ಲಿ ಆರ್ಚ್ ಪಕ್ಕದಲ್ಲೇ ಇರೋ ಫಸ್ಟ್ ಹೋಟೆಲ್, ಮಸ್ತಾಗಿದೆ ಇದು. ಇವಾಗಲೂ ತಣ್ಣಗಿಲ್ಲ ಗುರು, ಒಂದು ಫುಲ್ಲು ಬಿಸಿಲು. ಓಡಾಡ್ಬೋದು ಅಷ್ಟೇ, ಬೆಳಗ್ಗೆ ಹೊತ್ತು ಓಡಾಡೋಕ್ಕಾಗಲ್ಲ. ಏನು ಮಾಡಿದ್ರೆ ನಂತರ ಮಾಡಬೇಕು. ನಾನು 7:45 ರೂಮ್ ಹತ್ರ ಹೋಗೋಣ ಅಂತ ಹೇಳಿದೆ, ಹೋಗ್ತಾಯಿದ್ದೆ. ಸೊ ಇನ್ನು ಚೆಕ್ಔಟ್ ಆಗೋಕೆ ಒಂದು 10 ಮಿನಿಟ್ಸು, ಅಲ್ಲಿಂದ ವಾಕೇಬಲ್ ಒಂದು 5 ಮಿನಿಟ್ಸು. ಅಲ್ಲಿ ಹೋದರೆ ಅಲ್ಲೇ ಕೂತಿರ್ತೀವಿ. 8:30 ಇಲ್ಲಿಂದ ಡಿಪಾಚ್ ಆಗುತ್ತೆ ಬಸ್ಸು. ಮಾರ್ನಿಂಗ್ 5:30ಗೆಲ್ಲ ಹೋಗ್ತೀವಿ. ಅಲ್ಲಿಂದ 1.5 ಅವರ್ ಊರಿಗೆ, ಮತ್ತು ಮಾರ್ನಿಂಗ್ ಡೇ ಸ್ಟಾರ್ಟ್ ಆಗುತ್ತೆ. ಸೇಮ್ ಪ್ರಾಕ್ಟೀಸ್, ಸೇಮ್ ಕೆಲಸ ಎಲ್ಲ ಅಷ್ಟೇ. ಒನ್ ಡೇ ಎಂಜಾಯ್ಮೆಂಟ್. ಫಸ್ಟ್ ನೀವು ರೂಮ್ ಬುಕ್ ಮಾಡಿದರೆ ಇಲ್ಲಿಗೆ ಬಂದು ನೀವು ರೂಮ್ ಕೀ ಇಸ್ಕೋಬೇಕು. ಇಲ್ಲಿ ಬಂದು ತಗೊಂಡ್ರೆ ನಿಮ್ಮದು ರೂಮ್ ಎಲ್ಲಿದೆ ಅಂತೆಲ್ಲ ಹೇಳ್ತಾರೆ. ನಾವಿದ್ದು ಮೂಲ ರಾಮನಿಲಯ ಅಂತ. ಚೆನ್ನಾಗಿದೆ ಇಲ್ಲೆಲ್ಲ. ಓಕೆ, ಚೆಕ್ಔಟ್ ಆಗಿ ನಾನು ಬಸ್ ಸ್ಟಾಪಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್. ನಾವು ಬಸ್ ಸ್ಟಾಪಿಗೆ ಬಂದ್ವಿ. ಬಸ್ ಇದೆ ಇಲ್ಲೇ, ಒಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಹೊರಗಡೆ ಬಂದು ಫ್ಯಾನ್ ಕೆಳಗಡೆ ರೆಸ್ಟ್ ಮಾಡ್ತಾಯಿದ್ವಿ. ಗೈಸ್ ಹೋಗ್ತಾ ಇದ್ದೀವಿ. ನಾ ಬೆಳಗ್ಗೆ ಸಿಗ್ತೀನಿ ವ್ಲಾಗಲ್ಲಿ. ಮಾರ್ನಿಂಗ್ ಮೇ ಬಿ ಎಷ್ಟು ಒಂದು 4:30 ರೀಚ್ ಆಗ್ತೀವ. 4:30 ರೀಚ್ ಆಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್. ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಬಂದು ಮೆಜೆಸ್ಟಿಕ್ಕಲ್ಲಿ ಇಳಿದಿದ್ದೀವಿ. ಇನ್ನು ಇಲ್ಲಿಂದ ಬಸ್ಸಲ್ಲಿ ಹೋಗೋದಷ್ಟು. ಈಗ ಹೋಗಿ ನಮ್ಮೂರು ಬಸ್ ಹತ್ತಿ ಮನೆಗೆ ಹೋಗಿ ರೆಸ್ಟ್ ಮಾಡೋದಷ್ಟೇ. ಸೊ ಕೀಪ್ ಸಪೋರ್ಟಿಂಗ್, ಥ್ಯಾಂಕ್ ಯು. 7 ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ.